ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹಿರಣ್ಣ ಬಂಗಾರಿ. ಇಲ್ಲಿ ಇವತ್ತೇನೆಂದರೆ ಮೇ ತಿಂಗಳಿನ ಒಂದು ಪ್ರಚಲಿತ ಇವೆಂಟ್ಸ್ಗಳ ಬಗ್ಗೆ ತಮ್ಮೆಲ್ಲರಿಗೇನೆಂದರೆ ಕೇವಲ ಒಂದು PC ಸಂಬಂಧಪಟ್ಟಂತಲ್ಲ, ಇದು SDA ಇರುವುದು, FDA ಇರುವಂಥದ್ದು ಮತ್ತು VA ಆಗಿರುವುದು, PDO ಎಲ್ಲ ಅದಕ್ಕೆ ಏನಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಒಂದು ಕರೆಂಟ್ ಅಫೇರೆನ್ಸ್ ಬರುವಂಥದ್ದು ನಾವು ಕಾಣ್ತೀವಿ, ಅಂದರೆ ಕರೆಂಟ್ ಇವೆಂಟ್ಸ್. ಇಲ್ಲಿ ನಮಗೆ ಪ್ರಸ್ತುತವಾಗಿ ಈ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳು ಇದ್ದೇ ಇರ್ತವೆ. ಯಾಕಂದರೆ ಇದು ನೀತಿ ಆಯೋಗ ಇದೇನೆಂದರೆ ಮೊದಲು ಯೋಜನಾ ಆಯೋಗದ ಬದಲಿಗೆ 2015 ಜನವರಿ 1ರಂದು ಆರಂಭ ಆಗಿರುವಂಥದ್ದು ನಾವು ಕಾಣ್ತೀವಿ. ಈ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಿ ನೀತಿ ಆಯೋಗದ ಒಂದು ಉಪಾಧ್ಯಕ್ಷರು ಎಷ್ಟಂದ್ರೆ ಇವಾಗ ಟೋಟಲಿ ಎಷ್ಟು ಒಂದು 4 ಜನ ನೋಡ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನಮ್ಮ ಕರ್ನಾಟಕದ ವತಿಯಿಂದ ಮತ್ತು ಕನ್ನಡಿಗರಾಗಿ ಪೂರ್ಣ ಅವಧಿ ಸದಸ್ಯರಾಗಿ ಟೋಟಲಿ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದು ಈ ನಮ್ಮ ಮೇ ಸಿರೀಸ್ನಲ್ಲಿ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮಗೇನಪ್ಪ ಅಂದರೆ ಟೋಟಲಿ 3 ಪ್ರಮುಖವಾದಂಥ ಆರ್ಥಿಕ ತಜ್ಞರಾಗಿರ್ಬೋದು ಮತ್ತು ವೈದ್ಯರಾಗಿರುವಂಥವ್ರು ಇವು ಮತ್ತೆ ಆರ್ಥಿಕ ಸಲಹೆಗಾರನಪ್ಪ ಅಂದರೆ ಈ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಆಯ್ಕೆ ಆಗಿರ್ತಾರೆ. ಇಲ್ಲಿ ನಾವೇನಪ್ಪ ಅಂದರೆ ಈ ಪ್ರಶ್ನೆಗೆ ಬರೋಣ. ಇಲ್ಲಿ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರು ಕನ್ನಡಿಗ ಸದಸ್ಯರಾಗಿ ಯಾರು ನೇಮಕವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇರ್ತದೆ. ಇಲ್ಲಿ ನೋಡ್ರಿ, ಇದರಲ್ಲಿ ಏನಪ್ಪಾರೆ ರಾಜೀವ್ ಕುಮಾರನ ಅಥವಾ ಅರವಿಂದ್ ಪನಗೆರೆನ, ಅಶೋಕ್ ಲಹರಿನ ಅಥವಾ ಡಾಕ್ಟರ್ R ಬಾಲಸುಬ್ರಹ್ಮಣ್ಯ ಅಂತೇಳಿ ಇಲ್ಲಿ ನಮ್ಗೇನಂದ್ರೆ ಪ್ರತಿಯೊಂದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ಯಾಕಂದ್ರೆ ಇತ್ತೀಚೆಗೆ ನೇರವಾದಂಥ ಪ್ರಶ್ನೆಗಳು ಬರಲ್ಲ. ಇಲ್ಲಿ ಪರಿಪೂರ್ಣವಾದಂಥ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಪರಿಪೂರ್ಣವಾದಂಥ ಮಾಹಿತಿ ಬೇಕಾಗ್ತದೆ. ಅಧ್ಯಕ್ಷರಂದ್ರೆ ಭಾರತದ ಪ್ರಧಾನಮಂತ್ರಿಗಳು ಇರ್ತಾರೆ. ಬಟ್ ಇಲ್ಲಿ ಏನಂದ್ರೆ ಉಪಾಧ್ಯಕ್ಷರ ಬದಲಾಗುವಂಥದ್ದು ಸಹ ನಾವು ನೋಡ್ತೀವಿ. ಮತ್ತೆ ಅದ್ರ ಜೊತೆ ಅಂದ್ರೆ ಇಲ್ಲಿ ಪೂರ್ಣಾವಧಿ ಸದಸ್ಯರು, ಅದರ ಜೊತೆ ಅಂದ್ರೆ ನಮ್ಮ ಕನ್ನಡಿಗರ ಬಗ್ಗೆ ಏನಪ್ಪ ನಮಗೆ ಇಲ್ಲಿ ನಮಗೆ ಮಾಹಿತಿ ಗೊತ್ತಾಗಬೇಕಾಗ್ತದೆ. ಇಲ್ಲಿ ನೋಡ್ರಿ, ರಾಜೀವ್ ಕುಮಾರ್ ಇದಾರಲ್ಲ, ಈ ರಾಜೀವ್ ಕುಮಾರ್ ಬಗ್ಗೆ ನಾವು ನೋಡಿದಾಗ ಇವ್ರೇನಪ್ಪ ಅಂದ್ರೆ ಈ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಲ್ಲ, ಇವ್ರೇನಪ್ಪ ಅಂದ್ರೆ ಉಪಾಧ್ಯಕ್ಷರಾಗಿ ಇರ್ತಾರೆ. ಇವ್ರೇನಪ್ಪ ಅಂದ್ರೆ ನೀತಿ ಆಯೋಗದ ಎರಡನೆಯ ಸೆಕೆಂಡ್ ಇವ್ರೇನಪ್ಪ ಅಂದ್ರೆ ಉಪಾಧ್ಯಕ್ಷರಾಗಿ ಇರ್ತಾರೆ. ಬಟ್ ಇವ್ರೇನಪ್ಪ ಅಂದ್ರೆ ಈ ಉಪಾಧ್ಯಕ್ಷರಾಗಿ ಇರುವಂತಹ ಸಂದರ್ಭದಲ್ಲಿ ಇವರೇನಂದ್ರೆ ಇಡೀ ಟೋಟಲಿ ಒಂದು ನೀತಿ ಆಯೋಗಕ್ಕೆ ಏನಪ್ಪ ಅಂದ್ರೆ ಒಂದು ಆರ್ಥಿಕ ಸಲಹೆಗಳನ್ನು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಏನಂದ್ರೆ ಇವರು ಮಾಹಿತಿಯನ್ನು ಕೊಟ್ಟಿರುವಂತ ಒಂದು ಪ್ರಮುಖವಾದಂತ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿ ಈ ಅರವಿಂದ್ ಪನಗರ್ ಇದಾರಲ್ಲ, ಈ ಅರವಿಂದ್ ಪನಗರ್ ಅಂದ್ರೆ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿರ್ತಾರೆ, ಫಸ್ಟ್ ಉಪಾಧ್ಯಕ್ಷರಾಗಿರ್ತಾರೆ. ಇವರು ಅರವಿಂದ್ ಪನಗರ್ ಇದಾರಲ್ಲ, ಇವರು ಈಗಾಗಲೇ ಒಂದು ಅನುಭವ, ಈ ಅನುಭವನ ನಾವು ಏನಪ್ಪ ಅಂದ್ರೆ ಅವರು ಎಲ್ಲಿ ಪಡ್ಕೊಂಡಿದ್ರು ಮತ್ತು ಅವರು ವರ್ಕ್ ಎಲ್ಲಿ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಪರಿಪೂರ್ಣವಾದಂಥ ಮಾಹಿತಿ ಬೇಕಾಗ್ತದೆ. ಇಲ್ಲಿ ಅವ್ರೇನಂದ್ರೆ IMF ಮತ್ತು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಏನಂದ್ರೆ ಕೆಲಸ ಮಾಡಿರುವಂತಹ ಅನುಭವ ಇರುವಂತಹ ವ್ಯಕ್ತಿ ಯಾರು, ಅರವಿಂದ್ ಪನಗರ್ ಅವರು. ಮತ್ತು ಅದೇ ರೀತಿಯಾಗಿ ಇವರು ಅನೇಕ ಒಂದು ಆರ್ಥಿಕ ಒಂದು ವ್ಯಾಪಾರ ಆಗಿರುವಂಥದ್ದು, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲಿ ಇವರು ಅನುಭವ ಇರುವಂತಹ ವ್ಯಕ್ತಿ ಕಾಣ್ತೀವಿ. ಇವರು ಸಹ ಅಂದ್ರೆ ಇವರು ಉಪಾಧ್ಯಕ್ಷರಾಗಿರೋದ್ರಿಂದ ಇವರೇನಪ್ಪ ಇಲ್ಲಿ ಪೂರ್ಣಾವಧಿಯ ಒಂದು ಸದಸ್ಯರಾಗಿ ಬರೋದಿಲ್ಲ. ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರೆ ಅಶೋಕ್ ಲಹರಿ. ಈ ಅಶೋಕ್ ಲಹರಿ ಏನಪ್ಪ ಅಂದ್ರೆ ಈ ಪ್ರಸ್ತುತ ಇದ್ದಾರೆ, ಯಾರಂದ್ರೆ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು, ನೀತಿ ಆಯೋಗದ ಉಪಾಧ್ಯಕ್ಷರಾಗಿರ್ತಾರೆ. ಯಾರಂದ್ರೆ ಅಶೋಕ್ ಲಹರಿ. ಇವರೇನಪ್ಪ ಅಂದ್ರೆ ಯಾರ ಸ್ಥಾನ ತೆರವು ಅಂದ್ರೆ ಸುಮೇನ್ ಬೇರೆಯವರ ಒಂದು ನಂತರದಲ್ಲಿ ಇವಾಗ ಪ್ರಸ್ತುತವಾಗಿ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು ಅಂತ ನಿಮಗೆ ಕೇಳಿದ್ರೆ ಯಾರು, ಅಶೋಕ್ ಲಹರಿ ಅಂತೇಳಿ ನಿಮಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ಅಶೋಕ್ ಲಹರಿ ಅವರೇನಪ್ಪ ಅಂದ್ರೆ ಇವರು ಸಹ ಏನಂದ್ರೆ ಟೋಟಲಿ ಇವ್ರು ಯಾರಂತಂದ್ರೆ ಪಶ್ಚಿಮ ಬಂಗಾಳದ ಮಾಜಿ ಶಾಸಕರು. ಮತ್ತೆ ಇವ್ರೇನಪ್ಪ ಅಂದ್ರೆ BJP
ಅಂದ್ರೆ ಬಿಜೆಪಿಯ ವತಿಯಿಂದ ಮತ್ತು ಇವ್ರೇನಪ್ಪ ಅಂದ್ರೆ ಆರ್ಥಿಕ ಅನುಭವ ಇರುವಂತ ವ್ಯಕ್ತಿಯಾಗಿರ್ತಾರೆ. ಅಂದ್ರೆ ಇವರು ಸಹ ಏನಪ್ಪ ಬರಲ್ಲ. ಈ ಪೂರ್ಣಾವಧಿ ಸದಸ್ಯರು ಕನ್ನಡಿಗ ಅಂತಂದ್ರೆ ಯಾರು ಬರ್ತಾವ್ರೆ? ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ. ಮತ್ತು ಇಲ್ಲಿ ಸದಸ್ಯರು ನಮ್ಮ ಕನ್ನಡಿಗರಲ್ಲಿ ಸದಸ್ಯರು ಯಾರಪ್ಪ ಅಂದ್ರೆ ಯಾರು ಬರ್ತಾರ? ಕೆ ವಿ ರಾಜು ಬರ್ತಾನ, 2. ಆಮೇಲೆ ಪ್ರೊಫೆಸರ್ ಯಾರು? ಪ್ರೊಫೆಸರ್ ಎಂ ಶ್ರೀನಿವಾಸ್. ಯಾರು? ಪ್ರೊಫೆಸರ್ ಎಂ ಶ್ರೀನಿವಾಸ್. ಇವು 3 ಬಾರಿ ನೀತಿ ಆಯೋಗದ ಪೂರ್ಣಾವಧಿ ಕನ್ನಡಿಗ ಸದಸ್ಯರಾಗಿದ್ದಾರೆ. ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ, ಕೆ ವಿ ರಾಜು, ಪ್ರೊಫೆಸರ್ ಎಂ ಶ್ರೀನಿವಾಸ್. ಇವು 3 ಅನ್ನೋದ್ರೆ ನಮಗೆ ಬೇಕಾಗುತ್ತೆ. ಯಾಕಂದ್ರೆ ಡೆಪ್ತಾಗಿ ಕೇಳುವಂತ ನೇರವಾದಂತ ಪ್ರಶ್ನೆಗಳು ಕೆಲವು ಇರ್ತವೆ. ಬಟ್ ಆಲ್ಮೋಸ್ಟ್ ಅಲ್ಲ ಬಾರಿ ಇಲ್ಲಿ ನಮ್ಗೇನಂದ್ರೆ ಇದರ ಬಗ್ಗೆ ಇವರ ಒಂದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ ಅನ್ನೋದ್ರ ಬಗ್ಗೆ ನಮ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಬೇಕಾಗುತ್ತದೆ. ಇಲ್ಲಿ ನೋಡ್ರಿ ಯಾರಂದ್ರೆ ಇಲ್ಲಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ನೋಡೋಕ್ಕಿಂತ ಮುಂಚಿತವಾಗಿ ಕೆ ವಿ ರಾಜು ಯಾರಂದ್ರೆ ಕೆ ವಿ ರಾಜು ಅವರ ಬಗ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ ಇವರು ಯಾವ್ದ ಕರ್ನಾಟಕದ ಸಿಎಂ ನ ಆರ್ಥಿಕ ಸಲಹೆಗಾರಾಗಿ ಕೆಲಸ ಮಾಡಿದ್ದಾರೆ ಮೊದಲು. ಅಂದ್ರೆ ಇಲ್ಲಿ ಇವಾಗ ಪೂರ್ಣಾವಧಿ ಸದಸ್ಯರ ಆಗಕ್ಕಿಂತ ಮುಂಚಿತವಾಗಿ ಆರ್ಥಿಕ ಸಲಹೆಗಾರಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಯಾರಂತಾರೆ? ಕೆ ವಿ ರಾಜು ಬರ್ತಾರೆ. ಅದೇ ರೀತಿ ಪ್ರೊಫೆಸರ್ ಎಂ ಶ್ರೀನಿವಾಸ್ ಇದಾರಲ್ಲ, ಇವ್ರೇನಪ್ಪ ಯಾವ್ದಂದ್ರೆ ಇದರಲ್ಲಿ ಯಾವ್ದಂದ್ರೆ ಏಮ್ಸ್, ಡೆಲ್ಲಿಯಲ್ಲಿ ಇರುವಂತ ಏಮ್ಸ್ನ ಮುಖ್ಯಸ್ಥರು. ಅದ್ರ ಜೊತೆ ಅಂದ್ರೆ ಇವರ ಒಂದು ಮೂಲ ಯಾದಗಿರಿ. ಇಲ್ಲಿ ಲೊಕೇಶನ್ ಇವ್ರ ಎಲ್ಲಿ ಬರ್ತಂದ್ರೆ ಯಾದಗಿರಿ ಅವರು. ಇಲ್ಲಿ ಈ ರೀತಿಯಿಂದ ಅವರೇನಪ್ಪ ಅವರು ತಮ್ಮದಾದಂತ ರೀತಿಯಲ್ಲಿ ಅನುಭವವನ್ನು ಹೊಂದಿರುವಂತ ವ್ಯಕ್ತಿಗಳಾಗಿರ್ತಾರೆ. ಅದ್ರ ಜೊತೆಗೆ ನಾವು ಡಾಕ್ಟರ್ ಯಾರಪ್ಪ ಅಂದ್ರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಇದಾರಲ್ಲ, ಇವರ ಬಗ್ಗೆ ನಾವು ನೋಡಿದಾಗ ಇವರೇನಪ್ಪ ಮೈಸೂರದವರು. ಯಾರು? ಮೈಸೂರು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ಮೈಸೂರಿಗೆ ಸಂಬಂಧಪಟ್ಟಂತೆ ಇವರು ಆಲ್ಮೋಸ್ಟ್ ಆಲ್ ಅಂದ್ರೆ ಲೇಖಕರವುದು, ಸಂಶೋಧಕರವುದು. ಮತ್ತೆ ಅದೇ ರೀತಿಯಾಗಿ ಏನಂದ್ರೆ ಇವರ ಒಂದು ಆರ್ಥಿಕ ಅಭಿವೃದ್ಧಿ ಬಗ್ಗೆ ಏನಪ್ಪ ಅಂದ್ರೆ ತಮ್ಮದೇ ಆದಂತ ಹೆಚ್ಚಿನ ಒತ್ತನ್ನು ನೀಡುತ್ತಾರೆ. ಬಟ್ ಅದ್ರ ಜೊತೆ ಏನಂದ್ರೆ ಇವರು ಇದು ಯಾವ್ದಂದ್ರೆ ಮೈಸೂರಲ್ಲಿ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಟ್ರಸ್ಟ್ ಸಂಸ್ಥಾಪಕರು ಯಾರಪ್ಪ ಅಂದ್ರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ. ಇದಕ್ಕೇನಂದ್ರೆ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರು ಯಾರು ಅಂತಂದ್ರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಬರ್ತಾರೆ. ಬಟ್ ಇವರು ಸಹ ಏನಪ್ಪ ಅಂದ್ರೆ ನಮ್ಮ ಕನ್ನಡಿಗರು. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಾರೆ ನಮ್ಮ ಕರ್ನಾಟಕದಲ್ಲಿ ಈ ಕಂಡಕ್ಟ್ ಮಾಡೋದ್ರಿಂದ ಎಕ್ಸಾಮ್ಗಳು ಈ ಸದಸ್ಯರ ಬಗ್ಗೆ ಕನ್ನಡಿಗರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಪರಿಪೂರ್ಣವಾದಂತಹ ಮಾಹಿತಿ ಇರಬೇಕಾಗ್ತದೆ. ಯಾಕಂದ್ರೆ ನೀತಿ ಆಯೋಗ ಏನಂತಾರೆ ಭಾರತದ ಥಿಂಕ್ ಟ್ಯಾಂಕ್ ಅಂತ ಹೇಳ್ತಾರೆ. ಅಂದ್ರೆ ಬುದ್ಧಿವಂತರ ಚಾವಟಿ ಅಂತ ಹೇಳುವಂತದ್ದು ನಾವು ಕಾಣ್ತೀವಿ. ಇದ್ರ ಬಗ್ಗೆ ಸದಸ್ಯರ ಬಗ್ಗೆ ಒಂದು ಫೋಕಸ್ ಇರಲಿ. ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಚಿತ್ರ ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ ಆರ್ ಬಾಲಸುಬ್ರಹ್ಮಣ್ಯಂ ಇದಾರಲ್ಲ, ಈ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಇಲ್ಲಿ ಪ್ರಮುಖವಾಗಿ ಇವರ ಒಂದು ಇಮೇಜ್ ಇದೆ. ಇವ್ರೇನಪ್ಪ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ. ಇವರು ಯಾವ್ದಂದ್ರೆ ಫೌಂಡರ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಲೀಡರ್ಶಿಪ್ ಟ್ರೈನ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಇವ್ರೇನಂದ್ರೆ ಸ್ವಾಮಿ ವಿವೇಕಾನಂದಗೆ ಸಂಬಂಧಪಟ್ಟಂತೆ ಒಂದು ಯೂತ್ಗೆ ಸಂಬಂಧಪಟ್ಟಂತ ಫೌಂಡರ್ ಯಾರಪ್ಪ ಅಂದ್ರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ವತಿಯಿಂದ ಏನಪ್ಪ ಅಂದ್ರೆ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗ್ತದೆ. ಇದ್ರಾಗ ಏನಂದ್ರೆ ಆಲ್ಮೋಸ್ಟ್ ಅಲ್ಲ ನಿಮ್ಗೆ ಗೊತ್ತಿರುವಂತದ್ದು. ಬಟ್ ಏನಪ್ಪ ಅಂದ್ರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಇರೋದ್ರಿಂದ ಇಲ್ಲಿ ನಮಗೆ ಮಾಹಿತಿಗಳು ಬೇಕಾಗ್ತಾವ. ಇಲ್ಲಿ ನೋಡ್ರಿ ಯಾವ್ದಂದ್ರೆ ಪ್ರಸ್ತುತ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ಯಾರ ನೇಮಕ ಮಾಡಿದ್ರ? ವಿ ನಾರಾಯಣನ, ಜ್ಞಾನೇಶ್ವರ ಕುಮಾರನ, ವಿವೇಕ ಜೋಶಿನ, ಪ್ರಸೂನ್ ಜೋಶಿ ಅಂತೇಳಿ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಅಲ್ಲ ಅಂದ್ರೆ ವಿ ನಾರಾಯಣ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೆ. ಅಂದ್ರೆ ಇವರೆಲ್ಲ ಇಸ್ರೋ ಅಧ್ಯಕ್ಷರಾಗಿರ್ತಾರೆ. ಮತ್ತು ಅದೇ ರೀತಿಯಾಗಿ ಅಂದ್ರೆ ಇವರು ಪ್ರಮುಖವಾಗಿ ಅಂದ್ರೆ ಕ್ರಯೋಜೆನಿಕ್ ಇಂಜನ್, ಯಾವುದು ಕ್ರಯೋಜೆನಿಕ್ ಇಂಜನ್ ಏನಾದ್ರೆ ಅಭಿವೃದ್ಧಿ ಮಾಡಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇವರು ಯಾವ್ದಾದ್ರೆ ರಾಕೆಟ್ ಮತ್ತು ಬಾಹ್ಯಾಕಾಶ ಯಾವ್ದಂದ್ರೆ ತಂತ್ರಜ್ಞಾನ. ಈ ತಂತ್ರಜ್ಞಾನಕ್ಕೆ ಏನಂದ್ರೆ ಇವರು ತಮ್ಮದಾದಂತ ಕೊಡುಗೆ ನೀಡಿದ್ದಾರೆ. ಇವರ ಒಂದು ಕೊಡುಗೆಯ ಮೂಲಕ ಏನಂದ್ರೆ ಚಂದ್ರಯಾನ 3 ಒಂದು
ಚಂದ್ರಯಾನ 3ಗೆ ಏನಪ್ಪಾ ಅಂದ್ರೆ ಇವರು ಸಹಕರಿಸಿದಂತ ವ್ಯಕ್ತಿ ಇವರು ಮತ್ತು ಇಸ್ರೋದ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ನಮಗೆ ಮಾಹಿತಿ ಸಾಕಾಗ್ತದೆ. ಇದು ಏನಪ್ಪಾ ಅಂದ್ರೆ ಇವರು ಪ್ರಸಾರ ಭಾರತಿಯ ಅಧ್ಯಕ್ಷರಾಗಿರೋದಿಲ್ಲ. ನೆಕ್ಸ್ಟ್ ಜ್ಞಾನೇಶ್ವರ ಕುಮಾರ್. ಯಾರು? ಜ್ಞಾನೇಶ್ವರ ಕುಮಾರ್ ಇವರೇನಪ್ಪ ಇವ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಈ ಜ್ಞಾನೇಶ್ವರ ಕುಮಾರ್ ಅಂತಂದ್ರೆ ಇವರು ಭಾರತದ ಮುಖ್ಯ ಚುನಾವಣಾಯುಕ್ತರು. ಭಾರತದ ಮುಖ್ಯ ಚುನಾವಣಾಯುಕ್ತರು ಇವರು ಎಷ್ಟಂತಂದ್ರೆ 26ನೇ ಯಾರು 26ನೇ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. ಇಲ್ಲಿ ಇವರೇನಂದ್ರೆ ಇವಾಗ ಪ್ರಸ್ತುತ ಇದ್ದಾರೆ. ಇವರಂದ್ರೆ ಪ್ರಸ್ತುತ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು. ಇವರು ತಮ್ಮ ಅವಧಿಯಲ್ಲಿ ಏನಂದ್ರೆ ಈಗಾಗಲೇ ಪಂಚರಾಜ್ಯ ಚುನಾವಣೆಗಳೇನಪ್ಪ ಅಂದ್ರೆ ಇವರು ಯಶಸ್ವಿಯಾಗಿ ಯಾವುದೇ ಗಲಭೆಗಳಿಲ್ಲದೆ ಗೊಂದಲಗಳಿಲ್ಲದೆ ಒಂದು ಪಾರದರ್ಶಕ ಮೂಲಕ ಏನಾದ್ರೆ ಎಲೆಕ್ಷನ್ ಆಗಿರುವಂತ ಸಹ ನಾವು ಕಾಣ್ತೀವಿ. ಬಟ್ ಇವರುಗಳ ಸಹ ಏನಪ್ಪ ಅಂದ್ರೆ ಪ್ರಸಾರ ಭಾರತಿಗೆ ಸಂಬಂಧಪಟ್ಟಂತೆ ಇವರು ಬರಲ್ಲ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ವಿವೇಕ್ ಜೋಶಿ ಅಂತಂದ್ರೆ ಇವರು ಭಾರತದ ಚುನಾವಣಾ ಆಯುಕ್ತರು. ಭಾರತದ ಚುನಾವಣಾ ಆಯುಕ್ತರಾಗಿರ್ತಾರೆ. ಯಾರು? ವಿವೇಕ್ ಜೋಶಿ. ಇವರು ಸಹ ಏನಪ್ಪ ಟೋಟಲಿ ಒಂದು ಚುನಾವಣಾ ಒಂದು ಪ್ರಯಕ್ರಿಯೆ ಆಗಿರುವಂಥದ್ದು, ಚುನಾವಣಾದ ಒಂದು ನಿಯಂತ್ರಣ ಆಗಿರುವಂಥದ್ದು, ಚುನಾವಣೆಗೆ ಒಂದು ಜವಾಬ್ದಾರಿ ಆಗಿರುವಂಥದ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ಸರ್ಕಾರ ರಚನೆ ಆಗ್ಲಿಕ್ಕೆ ಸಹ ಏನಂದ್ರೆ ಇವರು ಸಹ ಯಾರಿಗಂದ್ರೆ ಜ್ಞಾನೇಶ್ವರ್ ಕುಮಾರಿ ಭಾರತ ಮುಖ್ಯ ಚುನಾವಣಾ ಆಯುಕ್ತರಿಗೆ ಏನಂದ್ರೆ ಇವರು ಆಯುಕ್ತರಾಗಿ ಎಲ್ಲ ರೀತಿಯ ಚುನಾವಣೆ ಪ್ರಕ್ರಿಯೆಗಳು ಕಾರ್ಯಗಳ ಬಗ್ಗೆ ಏನಂದ್ರೆ ಇಲ್ಲಿ ಸಹಕರಿಸುವಂತ ವ್ಯಕ್ತಿ ಆಗಿರ್ತಾರೆ. ಇವರು ಸಹ ಏನಪ್ಪ ಅವರೇ ಬರಲ್ಲ. ಪ್ರಸ್ತುತ ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಇವರು ಬರಲ್ಲ. ನಂತರ ಬರೋರಾದ್ರೆ ಪ್ರಸ್ತುತ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ಯಾರು ಬರ್ತಾರೆ ಅಂದ್ರೆ ಪ್ರಸನ್ನ ಜೋಶಿ ಬರ್ತಾರೆ. ಈ ಪ್ರಸನ್ನ ಜೋಶಿ ಇದಾರೆಲ್ಲ ಇವರೇನಪ್ಪ ಅಂದ್ರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ವತಿಯಿಂದ ಏನಪ್ಪ ಅಂದ್ರೆ ಇವರನ್ನು ನೇಮಕ ಮಾಡಲಾಗುತ್ತದೆ. ಇವರು ಪ್ರಸನ್ನ ಜೋಶಿ ಅವರು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇವರು ತಮ್ಮದಾದಂತ ರೀತಿಯಲ್ಲಿ ಒಂದು ಸೇವೆನೆ ಸಲ್ಲಿಸಿರ್ತಾರೆ. ಇವರೇನಪ್ಪ ಅಂದ್ರೆ ದೂರದರ್ಶನ ಆಗಿರುವಂತದ್ದು. ಈ ದೂರದರ್ಶನ ಏನಂದ್ರೆ ನಿಯಂತ್ರಣವನ್ನು ಹೊಂದಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಈ ಪ್ರಸನ್ನ ಜೋಶಿ ಅವರ ಒಂದು ಚಿತ್ರವನ್ನು ಅಂದ್ರೆ ಇಲ್ಲಿ ನಾವು ನೋಡ್ಬೋದು. ನೋಡ್ರಿ ಯಾರಪ್ಪ ಅಂದ್ರೆ ಭಾರತ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿರ್ತಾರೆ. ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ಖ್ಯಾತ ಲೇಖಕರು ಹೌದು ಮತ್ತು ಗೀತ ರಚನೆಕಾರರು ಹೌದು. ಇವರು ತಮ್ಮದೇ ಆದಂತ ರೀತಿಯಲ್ಲಿ ಮತ್ತು ಇನ್ನೊಂದಂದ್ರೆ ಜಾಹೀರಾತಿನ ತಜ್ಞರಾಗಿ ಏನಪ್ಪ ಅಂದ್ರೆ ಇವರು ಕೆಲಸ ಮಾಡಿರುವಂತ ಪ್ರಮುಖವಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ರಸನ್ನ ಜೋಶಿ. ಇವರೇನಪ್ಪ ಪ್ರಸ್ತುತ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ. ಭಾಗವಾಗಿ ನೋಡೋಣ. ನೋಡ್ರಿ, ಈ ಪಂಚರಾಜ್ಯ ಚುನಾವಣೆಗಳು ಇತ್ತೀಚೆಗೆ ನಡೆದಿರುವಂತದ್ದು ನಾವು ಕಾಣಲಾಗ್ತದೆ. ಪಂಚರಾಜ್ಯ ವಿಧಾನಸಭಾ ಚುನಾವಣೆಗಳು ಏನಪ್ಪ ಅಂದ್ರೆ ಎಲ್ಲಿ ಇವಾಗ ಟೋಟಲಿ ಎಲ್ಲಿ ಯಾವ ರಾಜ್ಯಗಳಲ್ಲಿ ನಡೆದು ಅನ್ನೋದ್ರ ಬಗ್ಗೆ ನೋಡ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿನ ಅಥವಾ ಕೇರಳ ಮತ್ತು ತಮಿಳುನಾಡಿನ ಅಥವಾ ಪುದುಚೇರಿ ಅಥವಾ ಇಲ್ಲಿ ನಾಲ್ಕಂದ್ರೆ ಈ ಮೇಲಿನ ಎಲ್ಲಾ ರಾಜ್ಯಗಳು, ಇಲ್ಲಿ ಎಲ್ಲಾ ರಾಜ್ಯಗಳೇನಪ್ಪ ಅಂದ್ರೆ ನಡೆದಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ಅಸ್ಸಾಂನಲ್ಲಿರುವಂತ ಯಾರಂದ್ರೆ ಬಿಸ್ವಂತ ಶರ್ಮಾ. ಯಾರು? ಇಲ್ಲಿ ಯಾವ್ದಂದ್ರೆ NDA ಇರ್ತದೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಇರ್ತದೆ. ಯಾವಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಏನಪ್ಪ ಅಂದ್ರೆ ಇವರು CM ಆಗಿರ್ತಾರೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಇರ್ತದೆ. ಇಲ್ಲಿ ಸಹ ಏನಪ್ಪ ಅಂದ್ರೆ ಸುವೇಂದು ಇರ್ತಾರೆ. ಯಾರು? ಸುವೇಂದು. ನೆಕ್ಸ್ಟ್ ಕೇರಳದಲ್ಲಿ ಅಂದ್ರೆ ಯಾರು? ಸತೀಶನ್. ಯಾರು? ಸತೀಶನ್ ಇವರು ಸಹ ಏನಂದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲಿ UDF ಇರುವಂತ ಒಂದು ನೇತೃತ್ವದ ಸರ್ಕಾರ ಕಾಣುತ್ತೆ. ತಮಿಳುನಾಡಿನ ಬಗ್ಗೆ ನೋಡೋಣ. ಇಲ್ಲಿ ಪುದುಚೇರಿ ಅಂದ್ರೆ ರಂಗಸ್ವಾಮಿ. ಯಾರು? ರಂಗಸ್ವಾಮಿ ಏನಪ್ಪ ಇವರು ಯಾವ್ದಂದ್ರೆ CM ಆಗಿರ್ತಾರೆ. ಮತ್ತು ಇದೇನಂದ್ರೆ BJP ಅಲಯನ್ಸ್. ಯಾವುದು? BJP ಅಲಯನ್ಸ್ ಮೂಲಕ ಏನಂದ್ರೆ ಇಲ್ಲಿ ಸರ್ಕಾರವನ್ನು ಮುನ್ನಡೆಸಿರ್ತಾರೆ. ಇಲ್ಲಿ ತಮಿಳುನಾಡಿನಲ್ಲಿ ನಮಗೆ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಇವಾಗ ತಮಿಳುನಾಡಿನ CM ಯಾರಪ್ಪ ಅಂದ್ರೆ ಜೋಸೆಫ್ ವಿಜಯ್ ಏನಪ್ಪ ಪ್ರಸ್ತುತವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲಿ ಒಂದು ಇವರ ಪಕ್ಷ ಯಾವ್ದಪ್ಪ ಅಂದ್ರೆ TVK ಪಕ್ಷ. ಯಾವುದು? TVK ಪಕ್ಷವನ್ನು ಕಾಣ್ತೀವಿ. ಇಲ್ಲಿ TVK ಅಂತಂದ್ರೆ ತಮಿಳುನಾಡು. ಆಮೇಲೆ V ಅಂತಂದ್ರೆ ವೆಟ್ರಿ. ಯಾವುದು? ವೆಟ್ರಿ ಅಂತೇಳಿ. ಆಮೇಲೆ ಇದು K ಅಂತಂದ್ರೆ ಖಜಾಗಮ್. ಯಾವುದು? ಖಜಾಗಮ್ ಅಂತೇಳಿ. ಇಲ್ಲಿ ತಮಿಳುನಾಡು ಇರುವಂತದ್ದು ಕಾಣ್ತೀವಿ. ವೆಟ್ರಿ ಅಂತಂದ್ರೆ ವಿಜಯ. ಮತ್ತೆ ಖಜಾಗಮ್ ಅಂದ್ರೆ ಇದೊಂದು
ಸಂಘಟನೆ. ಇಲ್ಲಿ ನಾವೇನಪ್ಪ ಅಂದ್ರೆ ತಮಿಳುನಾಡಿನ ವಿಜಯ ಪಕ್ಷ ಅಂತ, ತಮಿಳುನಾಡಿನ ಇದನ್ನ ಪೂರ್ಣ ರೂಪವಾಗಿ ನೋಡಿದಾಗ ತಮಿಳುನಾಡಿನ ವಿಜಯ ಪಕ್ಷ ಅಂತ ಹೇಳಿ. ಇಲ್ಲಿ ಇದೇನಪ್ಪ ಅಂದ್ರೆ 2024ರಲ್ಲಿ ಆರಂಭ ಆಗಿರುವಂತದ್ದು. ಅತಿ ಕಡಿಮೆ ಅವಧಿಯಲ್ಲಿ ಏನಪ್ಪ ಅಂದ್ರೆ ಇವರು ಒಂದು ಟಿವಿ ಪಕ್ಷ ಇದೇನಪ್ಪ ಅಂದ್ರೆ ಪ್ರಾದೇಶಿಕವಾದಂತ ಪಕ್ಷ. ಯಾವುದು? ಪ್ರಾದೇಶಿಕವಾದಂತ ಪಕ್ಷ. ಇವರು ತಮಿಳುನಾಡಿನಲ್ಲಿ ಏನಪ್ಪ ಅಂದ್ರೆ ಮೊದಲು ನಟರಾಗಿ ಮುಖ್ಯಮಂತ್ರಿ ಆದವರಲ್ಲ, ಇವರು ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ ಎಐಡಿಎಂಕೆ ಪಕ್ಷದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ರಾಮಚಂದ್ರನ್ ಅಂತೇಳಿ. ನಂತರ ಜಯಲಲಿತಾ ಬರ್ತಾರೆ. ಈ ಮೂರನೇ ವ್ಯಕ್ತಿಯಾಗಿ ಈ ನಮ್ಮ ತಮಿಳುನಾಡಿನಲ್ಲಿ ಪ್ರಸಿದ್ಧವಾದಂತ ವ್ಯಕ್ತಿ ತಮಿಳಿನ ಮುಖ್ಯಮಂತ್ರಿಯಾಗಿ ವಿಜಯನ್ ನಾವು ಇಲ್ಲಿ ಕಾಣುತ್ತೀವಿ. ಇವರು ಸಹ ಅನೇಕ ರೀತಿಯಾದಂತಹ ಯೋಜನೆಗಳು ಸಹ ಏನಪ್ಪ ಹಮ್ಮಿಕೊಂಡಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಇಲ್ಲಿ ನೋಡೋಣ. ಇಲ್ಲಿ ಅಂದ್ರೆ ಇವರೇನಪ್ಪ ಅಂದ್ರೆ ಅವರ ಒಂದು ಇಮೇಜ್ ಸಹ ಏನಪ್ಪ ಅಂದ್ರೆ ಇಲ್ಲಿ ನೋಡುವಂತದ್ದು ಕಾಣ್ತೀವಿ. ಅಂದ್ರೆ ಇವರು ತಮಿಳುನಾಡಿನಲ್ಲಿರುವಂತ ಇವರ ಮೇ 7ರಲ್ಲಿ ಏನಪ್ಪ ಅಂದ್ರೆ ಸಿಎಂ ಆಗಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ನೋಡೋಣ. 2025ನೇ ಸಾಲಿನ ಪಂಪ ಪ್ರಶಸ್ತಿ ಯಾರಿಗೆ ಲಭಿಸದ ಅಂತೇಳಿ. ಇಲ್ಲಿ ನೋಡ್ರಿ, ಪಂಪ ಪ್ರಶಸ್ತಿಯ ಸಂಬಂಧಪಟ್ಟಂತೆ ಇಲ್ಲಿ ನಮಗೆ ಪ್ರಮುಖವಾಗಿ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಪಂಪ ಪ್ರಶಸ್ತಿ ಅಂತಂದ್ರೆ ಇದು ನಮ್ಮ ಕನ್ನಡದ ಆದಿಕವಿ. ಯಾರು? ಕನ್ನಡದ ಆದಿಕವಿ ಯಾರಪ್ಪ ಅಂದ್ರೆ ಪಂಪನ ಹೆಸರಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನಂದ್ರೆ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಇಲ್ಲಿ ಯಾರಿಗಂದ್ರೆ ಪಂಪ ಪ್ರಶಸ್ತಿ ಯಾರ್ಯಾರಿಗೆ ಲಭಿಸದ ಅನ್ನೋದ್ರ ಬಗ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ SL ಭೈರಪ್ಪಗೆ ಏನಪ್ಪ ಅಂದ್ರೆ SL ಭೈರಪ್ಪಗ 2005ರಲ್ಲಿ, ಆಮೇಲೆ ಚಂದ್ರಶೇಖರ್ ಕಂಬಾರಗೆ 2010ರಾಗ, ಬರಗೂರು ರಾಮಚಂದ್ರಪ್ಪಗೆ 2011ರಾಗ, ಇವಾಗ ಪ್ರಸ್ತುತವಾಗಿ 2025ನೇ ಪ್ರಶಸ್ತಿ ಯಾರಪ್ಪ ಅಂದ್ರೆ ದೇವನೂರು ಮಹಾದೇವರಿಗೆ 2025. ಅಂದ್ರೆ ಈ ರೀತಿಯಾದಂತ ಮಾಹಿತಿ ನಮ್ಗೆ ಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 2025ನ ಸಾಲಿನ ಪಂಪ ಪ್ರಶಸ್ತಿ ಎಲ್ಲ ಇವರೆಲ್ಲ ಪಡ್ಕೊಂಡ್ರು. ಬಟ್ ಇನ್ನೊಂದೇನಂದ್ರೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಪ್ಪ ಅಂದ್ರೆ SL ಭೈರಪ್ಪ ಅಂದ್ರೆ 1975ರಲ್ಲಿ. ಇವರು ಯಾವುದಂದ್ರೆ ಧಾತು ಕೃತಿ ಕಾಣಲಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಯಾವ ಚಂದ್ರಶೇಖರ್ ಕಂಬಾರ, ಇವರು ಯಾರಪ್ಪ ಅಂದ್ರೆ 1991ರ ಸಿರಿ ಸಂಪಿಗೆ, ಯಾವುದು ಸಿರಿ ಸಂಪಿಗೆ ಕೃತಿಗೆ ಏನಪ್ಪ ಅಂದ್ರೆ ಪಂಪ ಪ್ರಶಸ್ತಿ ನೀಡಲಾಗ್ತದೆ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ದೇವನೂರು ಮಾದೇವರಿಗೆ ಯಾವ್ದಂದ್ರೆ ಕುಸುಮ ಬಾಲೆ, ಇವರಿಗೆ ಬೇರೆ 1979ರಲ್ಲಿ ಸಿಗ್ತದೆ. ಇನ್ನೊಂದು ಯಾರಿಗಂದ್ರೆ ಬರಗೂರು ರಾಮಚಂದ್ರರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರಲ್ಲ. ಅದೇನಪ್ಪ ಅಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರ್ತದೆ. ಇದೇನಪ್ಪ ಅಂದ್ರೆ ಯಾವ್ದಂದ್ರೆ ಇವರಿಗೆ ಒಂದು ಪ್ರಶಸ್ತಿ ಯಾವಪ್ಪ ಅಂದ್ರೆ ಸುಂಟರ ಗಾಳಿ, ಯಾವುದು ಸುಂಟರ ಗಾಳಿಗೆ ಏನಪ್ಪ ಅಂದ್ರೆ ಸಿಕ್ಕಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ SL ಭೈರಪ್ಪ ಅವರ ಒಂದು ಕಾದಂಬರಿ, ಯಾವುದು ಕಾದಂಬರಿ ನೋಡಿದಾಗ ಏನಪ್ಪ ಅಂದ್ರೆ ಪರ್ವ ಬರ್ತದ. ನೆಕ್ಸ್ಟ್ ದೇವನೂರು ಮಾದೇವರು ಏನಪ್ಪ ಅಂದ್ರೆ ಈ ಕಾದಂಬರಿಯಲ್ಲಿ ಒಡಯಾಳ. ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರದೇನಪ್ಪ ಅಂದ್ರೆ ಇವರು ಸಹ ಕಾದಂಬರಿಗೆ ಸಂಬಂಧಪಟ್ಟದಂತೆ ಇದು ಸಹ ಇದು ಬರ್ತಾ ಅಂದ್ರೆ ಸಿರಿ ಸಂಪಿಗೆ. ಆಮೇಲೆ ನೆಕ್ಸ್ಟ್ ಬರಗೂರು ರಾಮಚಂದ್ರಪುರ ಸಹ ಸಂಬಂಧಪಟ್ಟದಂತೆ ಯಾವ್ದಂದ್ರೆ ಶಬರಿ. ಇವೆಲ್ಲ ಪ್ರಮುಖವಾದಂತಹ ಒಂದು ಪಂಪ ಪ್ರಶಸ್ತಿ ಆಗಿರುವಂತದ್ದು. ಮತ್ತು ಚಂದ್ರಶೇಖರ್ ಕಂಬಾರ ಅವರಿಗೇನಪ್ಪ ಅಂದ್ರೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂದ್ರೆ ಸಿಕ್ಕಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ಈ ರೀತಿಯಾದಂತ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗುತ್ತದೆ ಇಲ್ಲಿ. ಯಾಕಂದ್ರೆ ಪಂಪ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪಂಪ ಪ್ರಶಸ್ತಿ ಯಾರು ಪಡೆದಿಲ್ಲ, ಯಾರು ಪಡೆದಾರ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಯಾರು ಪಡೆದಾರ, ಯಾರು ಪಡೆದಿಲ್ಲ, ಯಾವ ಕೃತಿಗೆ ಪಡೆದಾರ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಕೇಳುವಂತದ್ದು ನಾವು ಇಲ್ಲಿ ಕೇಳ್ತಾ. ಅದೇ ರೀತಿ ಅಂದ್ರೆ ಚಂದ್ರಶೇಖರ್ ಕಂಬಾರ ಅಂತವ್ರೆ ಇಲ್ಲಿ ಯಾವ್ದಂದ್ರೆ ಕರಿಮಾಯಿ, ಯಾವುದು ಕರಿಮಾಯಿ. ಮತ್ತೆ ಇನ್ನೊಂದಂದ್ರೆ ಯಾವ್ದಂದ್ರೆ ಸಿಂಗರವ, ಯಾವುದು ಸಿಂಗರವ ಮತ್ತು ಅರಮನೆ. ಇವು ಏನಪ್ಪ ಅಂದ್ರೆ ಇವು ಕಾದಂಬರಿಗಳಾಗಿ ಕಾಣಲಾಗ್ತದೆ. ನೆಕ್ಸ್ಟ್
ಮುಂದುವರೆದ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ದೇವನೂರು ಮಹಾದೇವರಿಗೆ ಸಂಬಂಧಪಟ್ಟಂತೆ ಒಂದು ಇಮೇಜ್ ಸಹ ಏನಪ್ಪ ನೋಡಲಾಗ್ತದೆ. ದೇವನೂರು ಮಹಾದೇವರು ಏನಪ್ಪ ಅಂದ್ರೆ 2020ರಲ್ಲಿ ಪಂಪ ಪ್ರಶಸ್ತಿಯನ್ನ ಪಡೆದಂತ ಒಂದು ದಲಿತ ಸಾಹಿತ್ಯ ಹೌದು. ಮತ್ತೆ ಅದೇ ರೀತಿಯಾಗಿ ಇವರು ಯಾವ್ದಂದ್ರೆ ಎದೆಗೆ ಬಿದ್ದ ಅಕ್ಷರ, ಅಂದ್ರೆ ಎದೆಗೆ ಬಿದ್ದ ಅಕ್ಷರ ಮತ್ತು ಇನ್ನೊಂದಂದ್ರೆ ಭೂಮಿಗೆ ಬಿದ್ದ ಬೀಜ, ಅಂದ್ರೆ ಇಂದೆಲ್ಲ ನಾಳೆ ಫಲ ಕೊಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಏನಾದ್ರೆ ಇವರು ದಲಿತ ಹೋರಾಟಗಾರರು ಮತ್ತೆ ಅದೇ ರೀತಿಯಾಗಿ ದಲಿತರೇ ಆದಂತಹ ಸಮಸ್ಯೆಗಳ ಬಗ್ಗೆ ವಿರುದ್ಧ ಹೋರಾಟ ಮಾಡಿದಂತ ವ್ಯಕ್ತಿ ಕಾಣ್ತೀವಿ. ಮತ್ತು ಆಧುನಿಕ ಸಾಹಿತ್ಯದಲ್ಲಿ ಪ್ರಮುಖವಾದಂತ ಕವಿಗಳಲ್ಲಿ ಏನಂದ್ರೆ ದೇವನೂರು ಮಾದ, ಅಂದ್ರೆ ಆಧುನಿಕ ಸಾಹಿತ್ಯದಲ್ಲಿ ಅಂದ್ರೆ ಇವರೆಲ್ಲ ಬರ್ತಾರೆ. ಆಧುನಿಕ ಸಾಹಿತ್ಯದಲ್ಲಿ ಅಂದ್ರೆ SL ಬೈರಪ್ಪನ, ದೇವನೂರು ಮಹಾದೇವ, ಚಂದ್ರಶೇಖರ್ ಕಂಬಾರ, ಬರಗೂರು ರಾಮಚಂದ್ರಪ್ಪ, ಮತ್ತೆ ಇನ್ನೊಂದೇನಪ್ಪ ನಂತರದ ಅದರಲ್ಲಿ ಏನಂದ್ರೆ ಪ್ರಮುಖವಾದಂತ ಇವ್ರು ಬರ್ತಾರಪ್ಪ ಅಂದ್ರೆ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅವ್ರೇನಪ್ಪ ಅಂದ್ರೆ ಅವರು ಜೋಕುಮಾರ ಅಂತೇಳಿ ಅದನ್ನ ನಾಟಕ ಇರುವಂತದ್ದು. ಇವೆಲ್ಲ ಏನಪ್ಪ ಪ್ರಮುಖವಾದಂತ ಕನ್ನಡ ಬಗ್ಗೆ ನಮಗೆ ಪರಿಪೂರ್ಣವಾದಂತ ಮಾಹಿತಿಗಳು ಬೇಕಾಗ್ತಾವ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಕೊನೆಯದಾದಂತ ಒಂದು ಪ್ರಶ್ನೆಯನ್ನು ನೋಡ್ತೀವಿ. ಈ ಕೊನೆಯದಾದಂತ ಪ್ರಶ್ನೆ ಯಾವ್ದಂದ್ರೆ ಪ್ರಿಲಿಟ್ಜರ್ ಪ್ರಶಸ್ತಿ, ಅಂದ್ರೆ ಇವ್ರಿಗೆ ಇತ್ತೀಚೆಗೆ ಅಂದ್ರೆ 2026ರ ಪ್ರಿಲಿಟ್ಜರ್ ಪ್ರಶಸ್ತಿ ಪಡೆದ ಭಾರತೀಯರು ಯಾರು, ಇಲ್ಲಿ ನೋಟೆಡ್ ಇರುವಂತದ್ದು ಭಾರತೀಯರು ಅನ್ನೋ ಸಲಿಗೆ ಬಂದ್ರೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದು ಭಾರತ ಇಲ್ಲಿ ಪ್ರಿಲಿಟ್ಜರ್ ಇದೆಲ್ಲ ಇದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಜರ್ನಲಿಸಂ ಅಂದ್ರೆ ಪತ್ರಿಕೋದ್ಯಮ, ಯಾವುದು ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಪ್ರಶಸ್ತಿ ನೀಡಲಾಗುತ್ತದೆ. ಇಲ್ಲಿ ಇನ್ನೊಂದೇನಂದ್ರೆ ಈ ಭಾರತೀಯರು ಯಾರು ಪತ್ರಕರ್ತರು ಯಾರು ಅಂತ ಕೇಳಿದರೆ ರವೀಶ್ ಕುಮಾರ್ ಮತ್ತು ಬರ್ಕ್ ದತ್ತ ಅಥವಾ ಸುಪರ್ಣ ಶರ್ಮಾ ಮತ್ತು ಆನಂದ ಆರ್ಕೆನ ಮತ್ತು ರಾಜದೀಪ ಸರ್ಜೇಶ್ ಸಾಯಿ ಮತ್ತು ನಿಧಿ ರಾಜಸ್ಥಾನ ಅಥವಾ ಯಾವ್ದಂದ್ರೆ ಪಾಯಿ ಡಿಸೋಜ ಮತ್ತು ಕರಣ್ ಥಾಪರ್. ಇದ್ರಾಗ ಯಾವ್ದು ನೋಡ್ರಿ, ಇದಕ್ಕೆ ನೇರವಾದಂತಹ ಆನ್ಸರ್ ನೋಡಿದ್ರೆ ಸುಪರ್ಣ ಶರ್ಮಾ ಮತ್ತು ಆನಂದ ಆರ್ಕೆ. ಇಲ್ಲಿ ಅಂದ್ರೆ ಸುಪರ್ಣ ಶರ್ಮಾ ಅಂತವ್ರೆ ಈ ಮಹಿಳೆಯಾಗಿರ್ತಾರೆ ಮತ್ತು ಆನಂದ ಆರ್ಕೆ ಅಂತವ್ರೆ ಇವರು ಪುರುಷರು. ಇವ್ರು ಏನಂದ್ರೆ ಇದು ಆಲ್ಮೋಸ್ಟ್ ಅಲ್ಲ ಅಂದ್ರೆ ಸೈಬರ್ ಯಾವ್ದು ಸೈಬರ್ ಆಗಿರುವಂತದ್ದು ಮತ್ತು ಡಿಜಿಟಲ್ಗೆ ಯಾವ್ದು ಡಿಜಿಟಲ್ ಗೆ ಸಂಬಂಧಪಟ್ಟಂತೆ ಒಂದು ವಂಚನೆ ಬಗ್ಗೆ ಏನಂದ್ರೆ ಇವರು ತಮ್ಮ ಒಂದು ಇದರಲ್ಲಿ ಏನಂದ್ರೆ ಪತ್ರಿಕೋದ್ಯಮ ಮತ್ತು ಬರಹ ಮತ್ತು ಒಂದು ಚಿತ್ರಗಳ ಮೂಲಕ ಏನಪ್ಪ ಇವರು ಈ ಪ್ರಶಸ್ತಿ ಏನಂದ್ರೆ ಪಡೆದುಕೊಂಡಿರುವಂತ ಪ್ರಮುಖವಾದಂತ ವ್ಯಕ್ತಿಗಳಾಗಿರ್ತಾರೆ. ಇದು ಪ್ರಿಲಿಟ್ಜರ್ ಪ್ರಶಸ್ತಿಯನ್ನು ಪಡೆದಂತವ್ರು ಸಹ ಏನಪ್ಪ ಅಂದ್ರೆ ಇಲ್ಲಿ ಚಿತ್ರಗಳ ಮೂಲಕ ಏನಂದ್ರೆ ನೋಡೋಣ. ಅಂದ್ರೆ 2026 ಪ್ರಿಲಿಟ್ಜರ್ ಪ್ರಶಸ್ತಿ ಪಡೆದ ಭಾರತದ ಪತ್ರಕರ್ತರು ಯಾರಪ್ಪ ಅಂದ್ರೆ ಸುಪರ್ಣ ಶರ್ಮಾ ಮತ್ತು ಆನಂದ ಆರ್ಕೆ. ಯಾಕಂದ್ರೆ ಇವು ಪ್ರಶ್ನೆಗಳು ಏನಂದ್ರೆ ಕೇಳುವಂತ ಚಾನ್ಸ್ ಇರ್ತದೆ. ಇದರಿಂದ ಏನಪ್ಪ ಅಂದ್ರೆ ಮತ್ತೆ ನಾವು ಮುಂದುವರೆದ ಭಾಗ ಏನಪ್ಪ ಅಂದ್ರೆ ಈ ಮೇ ತಿಂಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಒಂದು ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೆ ಅವಕಾಶ ಇದೆ. ತಾವೆಲ್ಲರಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿಸಿ ಧನ್ಯವಾದಗಳು.